ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಪ್ಪ ಸರೋಜ ತಗೋ ನೀರು ಕೊಡಿ ಕೊಡಿ ನಿಧಾನ ಬೇಕಾ ಅದೇ ಯಾಕೋ ಹೀಗೆ ಮಾಡಿದೆ? ನಾನು ಎತ್ತಾಡ್ಸಿದ ಕೂಸು ಕಣೋ ನೀನು. ಹುಡುಗಿ ಜೀವನ ಹಾಳು ಮಾಡಕ್ ಹೊಟ್ಟಿದೀಯಾ? ಎಷ್ಟೆಲ್ಲ ಪ್ರೀತಿ ಆದಜ್ಜ ಸಂಸ್ಕಾರ ಕೊಟ್ಟು ಬೆಳೆಸ್ದೆ ಅಂತ ಅನ್ಕೊಂಡಲ್ಲೋ ಕಣ್ಣ. ಸರೋಜ ಅವನೀಗ ನಮ್ಮ ಮಾತು ಕೇಳೋ ಸ್ಥಿತಿಲಿಲ್ಲ ಬಿಡು. ನೀನು ಯಾಕೆ ಆಯಾಸ ಮಾಡ್ಕೋತೀಯ? ಅವನಿಷ್ಟ ಬಂದಾಗ ಅವನು ಬದುಕ್ತೀನಿ ಅಂತ ಹೇಳಿದಾನಲ್ವಾ. ನಾನು ಮದುವೆ ಮನೆಯಲ್ಲಿ ಎಲ್ಲರ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ಕೋತೀನಿ. ಬಾಹುಗ ನಿಮ್ ತಾತ ಎಲ್ರ ಮುಂದೆ ತಲೆ ತಗ್ಸು ಹಾಗೆ ಮಾಡ್ಬಿಟ್ಟಿಯಲ್ಲ ಅದಿ. ನೋಡು, ನನಗೆ ಹೇಳ್ತಾ ಇದ್ದೀನಿ, ನೀನ್ ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಈ ಅಜ್ಜಿ ಮೇಲೆ ನಿನಗೆ ಪ್ರೀತಿ ಇದ್ರೆ, ಮನೆ ಬಗ್ಗೆ ಗೌರವ ಕಾಳಜಿ ಇದ್ರೆ ಹೋಗು, ನಿಮ್ ತಾತ ಕೊಟ್ಟಿರೋ ಮಾತನ್ನ ಉಳಿಸ್ಕೊ. ಇಲ್ಲ ಅಂದ್ರೆ ಇನ್ ಯಾವತ್ತೂ ಈ ಅಜ್ಜಿ ತಾತನ ನೀನ್ ನೋಡಲ್ಲ, ಮರೆತು ಬಿಡು. ಮದುವೆ ಆದಮೇಲೆ ಹುಡುಗನ ಮನೆಯವರು ಲಕ್ಕಿನ ಓದ್ಸೋಕೆ ಒಪ್ಕೊಂಡಿದ್ದಾರೆ ಅಂತ ಚಿಕ್ಕಮ್ಮ ನಂಗೆ ಸುಳ್ಳು ಹೇಳೋರು. ನಂಗೆ ಎಷ್ಟು ಬೇಜಾರಾಗಬೇಡ ಈ ವಿಷಯಕ್ಕೆ. ಆ ನಳಿನಿ ಯಾಕೆ ಹೆಂಗೆ ಮಾಡ್ತಾಳೆ ಅಂತಾನೆ ಗೊತ್ತಾಗಲ್ಲ. ಅವಳಿಗೆ ಬುದ್ಧಿ ಇದೆಯೋ ಇಲ್ವೋ ಅಂತಾನೆ ಅರ್ಥ ಆಗ್ತಿಲ್ಲ. ಅದೇ ಈ ವಿಷಯ ಯಾವತ್ತೂ ಎಲ್ಲೂ ಮಾತಾಡಬೇಡ ಅಂತ ಹೇಳಿದ್ದೆ ತಾನೆ. ಲಕ್ಷ್ಮಿಗೆ ಬುದ್ಧಿ ಬಂದಾಗ ಹೇಳ್ಬಿಡ್ಬೇಕಾಗಿತ್ತು, ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ. ಲಕ್ಕಿ ಮಾತಾಡಿದ್ಯಾ? ಏನಂದ್ರು? ಲಕ್ಕಿ ಪುಟ್ಟ, ಅಮ್ಮ ಏನ್ ಹೇಳಿದ್ಲಮ್ಮ? ಏನಾಯ್ತು ಲಕ್ಷ್ಮಿ? ಲಕ್ಕಿ ಯಾಕೆ ನೀನೇನು ಮಾತಾಡ್ತಾ ಇಲ್ಲ? ಚಿಕ್ಕಮ್ಮನ ಹತ್ರ ಮಾತಾಡಿದ್ಯಾ? ಏನಂದ್ರು ಚಿಕ್ಕಮ್ಮ? ಲಕ್ಷ್ಮಿ ಪುಟ್ಟ, ಏನಾಯ್ತಮ್ಮ? ಯಾಕೋ ಕಂದ ಅಳ್ತಾ ಇದೀಯಾ? ನಿಮ್ಮಮ್ಮ ಏನಮ್ಮ ಹೇಳಿದ್ಲು? ಏನ್ರಿ ಪುರೋಹಿತ್ರೆ, ಇನ್ನೂ ಈ ಮದುವೆ ನಡೆಯುತ್ತೆ ಅಂತ ನಂಬ್ಕೊಂಡ್ ಕೂತೀರಾ? ನೀವೆಲ್ಲ ಅಕ್ಷತೆ ಹಾಕಕ್ ಕೈಕೊಂಡಿದ್ದೀರ? ದೊಡ್ಡ ಜನ ಅಂತ ಅನ್ಸ್ಕೊಂಡವ್ರಲ್ಲ ಅಷ್ಟೇ ಮಾತು ಕೊಡ್ತಾರೆ, ಉಳಿಸ್ಕೊಳಕ್ಕಿಲ್ಲ. ಈ ವಯ್ಯ ತನ್ನ ದೊಡ್ಡಮ್ಮಂಗೆ ಕೊಟ್ಟಿದ್ದ ಮಾತೇ ಉಳಿಸ್ಕೊಂಡಿಲ್ಲ, ಇನ್ನು ಈ ಮದುವೆ ನಡೆಸ್ತಾರ? ಎದಾಗೆ 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 ನಡ್ರಿ. ನೀನ್ ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಅದೇರು ಬಂದ್ರು? ನೀ ನನ್ನ ಮಗಳಲ್ಲ, ನಾನು ನಿನ್ ತಾಯಿ ಅಲ್ಲ, ಮದುವೆ ಮಾಡ್ಕೊಂಡು ಹೋಗ್ಬಿಡು ತಾಯಿ ಅಂತ.
ಲಕ್ಷ್ಮಿ, ಯಾಕೆ ತಡೀತಿದ್ದೀರಾ? ಅಲ್ಲ ಕಣೆ, ಅವಳಿಗೆ ಈ ಮದುವೆ ಇಷ್ಟ ಇದೆಯಾ ಅಲ್ಲ ಅಂತನಾದ್ರೂ ಕೇಳ್ಬೇಕು ತಾನೆ. ಇಷ್ಟ ಇಲ್ಲದೆ ಬಂದು ಕೂತ್ಕೊಂಡಿರ್ತಾಳ? ನಾವು ಹುಡುಕಿದ್ರು ಇಂಥ ಸಂಬಂಧ ಸಿಗಲ್ಲ, ಸುಮ್ಮನೆ ಇದ್ದು ಬಿಡಿ. ಪುರೋಹಿತ್ರೆ, ಒಳ್ಳೇದಾಯ್ತು ಮರ್ರೆ. ಅಕ್ಷತೆ ಕೊಡಿ ಎಲ್ರಿಗೂ. ಬಡ್ಡೆ ಇದ ನದಿಲ್ಲ. ನೀನು ಆಡ್ರ ನವರಿಂಗ್ ಅದಕ್ಕೆ ಸರಿಯಾಗಾಯ್ತು. ಆ ದೇವ್ರು ನಿನ್ನ ಹಣೆಯಲ್ಲಿ ಮದುವೆನೇ ಬರ್ತಿಲ್ಲ ಅನ್ಸುತ್ತೆ. ಬಡ್ಡಿ ಸುಲಗ್ನ ಸಾವಧಾನ, ಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ನೀ ನನ್ನ ಮಗಳಲ್ಲ, ನಾನು ನಿನ್ನ ತಾಯಿಯಲ್ಲ. ನೀನ್ ಮಾಡಿರೋ ತಪ್ಪಿಗೆ ನೀನೇ ಶಿಕ್ಷೆ ಅನುಭವಿಸ್ಬೇಕು. ಗಟ್ಟಿಮೇಳ ಗಟ್ಟಿಮೇಳ. ನಮ್ಮಿಬ್ಬರ ಜೀವನದಲ್ಲಿ ಇದ್ದಿದ್ದ ಸುಖ, ಸಂತೋಷ, ನೆಮ್ಮದಿ ಈ 3 ಗಂಟಿನ ಜೊತೆ ಸಮಾಧಿ ಆಗೋಯ್ತು. ನನ್ನ ಜೊತೆ ನರ್ಕ ಅನುಭವಿಸೋಕ್ಕೆ ರೆಡಿ ಆಗು. ಆಲ್ ದ ಬೆಸ್ಟ್. ಊರೆಲ್ಲ ನಿಂತು ಕೇಳಲಿ